ಮನೆಯಲ್ಲೇ ಇರುವ ತೆಂಗಿನಕಾಯಿಯಿಂದ ತೆಂಗಿನಕಾಯಿ ಬರ್ಫಿಯನ್ನು ಹೇಗೆ ಮಾಡೋದು ಅಂತ ನಿಮಗಿವತ್ತು ಒಂದು 20 ನಿಮಿಷದಲ್ಲಿ ನೀವು ಈ ತೆಂಗಿನಕಾಯಿ ಬರ್ಫಿಯನ್ನು ಮಾಡ್ಬೋದು. ಹೇಗೆ ಮಾಡೋದು ಅಂತ ನಾನು ನಿಮಗೆ ಈಗ ತಿಳಿಸ್ತೇನೆ. 1 ಕಪ್ ಹಾಲಿಗೆ 1/4 ಕಪ್ಪು ಸಕ್ಕರೆಯನ್ನು ತೆಗೆದಿಟ್ಕೊಳ್ಬೇಕು. ಹಾಗೆ ಒಂದು 3 ಕಪ್ಪು ತೆಂಗಿನ ತುರಿಯನ್ನು, ಹಸಿ ತೆಂಗಿನಕಾಯಿ ಅದನ್ನು ತುರಿದು ನೀವು ಅದನ್ನು ಪಕ್ಕಕ್ಕಿಟ್ಕೊಳ್ಬೇಕು. ಒಣಕಾಯಿಂದ ಒಣಕಾಯಿ ತುರಿದಿಟ್ಕೊಂಡು ಮಾಡಲಿಕ್ಕೆ ಬರ್ತದೆ. ನೀವು ಹಸಿಕಾಯನ್ನು ತೆಗೆದುಕೊಂಡು ಇಟ್ಕೊಳ್ಬೇಕು. ಹಾಗೆ ಒಂದು ಬಾಣಲೆಗೆ ಹಾಲನ್ನು ಹಾಕಿ 1 ಕಪ್ ಏನು ತೆಗೆದಿಟ್ಕೊಂಡಿರ್ತೀರಿ ಅದನ್ನು ಹಾಕಿ ಕುದಿಯಲಿಕ್ಕೆ ಬಿಡಬೇಕು. ಅದಕ್ಕೆ ನೀವು 1/4 ಕಪ್ ಸಕ್ಕರೆಯನ್ನು ಏನು ಇಟ್ಕೊಂಡಿರ್ತೀರಿ ಅದನ್ನು ಹಾಕಿ ಸ್ವಲ್ಪ ಪಾಕ ಬರುವಂತೆ ಅದನ್ನು ತಿರ್ಗಿಸ್ಬೇಕು. ಈ ಕುದಿತಾ ಇರೋ ಹಾಲು ಮತ್ತು ಸಕ್ಕರೆಗೆ ನೀವು ತುರಿದಿಟ್ಕೊಂಡಿರ್ತೀರಲ್ಲ ಆ ಒಂದು ತೆಂಗಿನಕಾಯನ್ನು 3 ಕಪ್ ಏನು ತೆಗೆದಿಟ್ಕೊಂಡಿರ್ತೀರಿ ಅದನ್ನು ಹಾಕಿ ಚೆನ್ನಾಗಿ ತಿರ್ಗಿಸ್ಬೇಕು. ನೀವು ಹೇಗೆ ಅದನ್ನು ತಿರ್ಗಿಸ್ಬೇಕು ಅಂದರೆ ಆ ಸಕ್ಕರೆ ಮತ್ತು ಹಾಲಿನ ಪಾಕ ತಳ ಬಿಡೋ ತನಕ ಅದನ್ನು ಚೆನ್ನಾಗಿ ತಿರ್ಗಿಸ್ಬೇಕು. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಥರ ತಿರ್ಗಿಸ್ಬೇಕು. ಅದು ಸಕ್ಕರೆ ಮತ್ತು ಹಾಲು ತಳ ಬಿಡಬೇಕು. ಈ ಕಾಯಿ ತುರಿ ಏನು ತಿರುಗಿಸ್ತಾ ಇರ್ತೀರಿ ಅದಕ್ಕೆ ನೀವು ಚೆನ್ನಾಗಿ ತಳ ಬಿಡಬೇಕು. ಈಗ ನೋಡ್ತಾ ಇದ್ದೀರಲ್ಲ, ಹೀಗೆ ಅದನ್ನು ಚೆನ್ನಾಗಿ ತಿರ್ಗಿಸ್ಬೇಕು. ತಳ ಬಿಡೋ ತನಕನೂ ಅದನ್ನು ತಿರ್ಗಿಸ್ಬೇಕು. ಅದಾದ ನಂತರ ಅದು ತಳ ಬಿಟ್ಟು ಸರಿಯಾಗಿ ಸ್ವಲ್ಪ ಗಟ್ಟಿಯಾಗ್ತದೆ. ಈ ರೀತಿಯಾಗಿ ನೀವೇನು ನೋಡ್ತಾ ಇದ್ದೀರಿ ಈ ರೀತಿಯಾಗಿ ತಿರುಗಿಸ್ಬೇಕು. ಹೀಗೆ ತಿರುಗಿಸ್ತಾ ಇರಬೇಕು. ಅದು ಚೆನ್ನಾಗಿ ಈಗ ತಳ ಬಿಡ್ತಾ ಇದೆ ನೋಡಿ ಹೇಗೆ ಅಂತ, ಅದನ್ನು ಹೀಗೆ ತಳ ಬಿಡುವಂತೆ ಚೆನ್ನಾಗಿ ತಿರ್ಗಿಸ್ಬೇಕು. ನಿಮಗೆ ತೋರಿಸ್ತಾ ಇದ್ದೇವಲ್ಲ, ಈ ರೀತಿಯಾಗಿ ಇದನ್ನು ಚೆನ್ನಾಗಿ ಕಲಕಿ ಅದು ತಳ ಬಿಡುವಂತೆ ಮಾಡಬೇಕು. ಹೀಗೆ ಈ ತಳ ಏನು ಬಿಡ್ತೆ, ಈಗ ನೀರೆಲ್ಲ ಡ್ರೈ ಆಗಿ ತಳ ಬಿಟ್ಟಿದೆಯಲ್ಲ, ಇದ್ರ ಹಾಲಿನ ಮತ್ತು ಸಕ್ಕರೆ ಪಾಕದಲ್ಲಿ ಬೆಂದು ಇದು ತಳ ಬಿಟ್ಟಿದೆಯಲ್ಲ, ಇದನ್ನು ನೀಟಾಗಿ ಚೆನ್ನಾಗಿ ಒಂದು ಹದಕ್ಕೆ ಬರೋ ತನಕ ಹೀಗೆ ತಿರುಗಿಸ್ಬೇಕು. ಈ ಹದಕ್ಕೆ ಬಂದು ತಿರುಗಿಸಿದ ನಂತರ ಇದನ್ನು ಬರ್ಫಿ ಪ್ಲೇಟ್ನಲ್ಲಿ ಹಾಕಿ ಒಂದು ಸ್ವಲ್ಪ ತುಪ್ಪ ಸವರಿ ಅದನ್ನು ಬರ್ಫಿ ಪ್ಲೇಟ್ನಲ್ಲಿ ಹಾಕಿ ನೀಟಾಗಿ ಸ್ವಲ್ಪ ತಣಿದ ನಂತರ ಅದು ಗಟ್ಟಿ ಆಗ್ತದೆ. ಇದನ್ನು ನೀವು ಫ್ರಿಜ್ನಲ್ಲೂ ಇಟ್ಟು ಸುಮಾರು ದಿನ ತನಕ ಉಪಯೋಗಿಸ್ಬೋದು. ನೀವು ಇದನ್ನು ಹೀಗೆ ತಳಬಿಟ್ಟು ಈ ಬರ್ಫಿ ಪ್ಲೇಟ್ಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಈ ರೀತಿಯಾಗಿ ಸವರಬೇಕು. ಇದಕ್ಕೆ ನೀವು ಕಾಯಿಸಿಟ್ಟಿರ್ತೀರಲ್ಲ ಅದನ್ನು ಹಾಕಿ ನೀಟಾಗಿ ನೋಡಿ ಹೀಗೆ ಈ ರೀತಿಯಾಗಿ ಮಾಡಬೇಕು. ಈ ರೀತಿ ಮಾಡಿ ಬರ್ಫಿ ಪ್ಲೇಟ್ನಲ್ಲಿ ಹಾಕಿ ಈ ರೀತಿಯಾಗಿ ನೀಟಾಗಿ ಜೋಡಿಸಿಡಬೇಕು. ಇದು ತಣಿದ ನಂತರ ಗಟ್ಟಿ ಆಗ್ತದೆ. ಅದನ್ನು ಚೌಕ್ ಪೀಸಾಗಿ ಕೂಡ ನೀವು ಕಟ್ ಮಾಡಿ ಅದನ್ನು ತೆಗೆದಿಟ್ಕೊಳ್ಬೋದು. ಫ್ರಿಜ್ನಲ್ಲಿಟ್ಟು ಸುಮಾರು ದಿನ ಬರ್ತದೆ ಬಳಸಲಿಕ್ಕೆ. ನೀವು ಚೆನ್ನಾಗಿ ಹೀಗೆ ಈ ರೀತಿಯಾಗಿ ಇಟ್ಟು ಅದನ್ನು ಇಟ್ಕೊಳ್ಬೇಕು. ಬರ್ಫಿ ಪ್ಲೇಟ್ನಲ್ಲಿ ಹಾಕಿ